ಇವತ್ತು ಪ್ರವೃತ್ತಿಯಲ್ಲಿ ನಿವೃತ್ತಿ ಹೊಂದತಕ್ಕಂಥ ಪ್ರಕ್ರಿಯೆ ನಡೀತದೆ. ಇವತ್ತು ನಿವೃತ್ತಿ ಆದರೂ ಕೂಡ ಪ್ರವೃತ್ತಿಯಲ್ಲಿ ನಿವೃತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಕೊನೆ ಮನೆಗೆ ಚಟುವಟಿಕೆಯಲ್ಲಿ ಇರ್ತಾನೆ, ಅವನಿಗೆ ನಿವೃತ್ತಿ ಅನ್ನೋದು ಇರೋದಿಲ್ಲ. ಅದೇ ರೀತಿ ಶಿಕ್ಷಕರಿಗೂ ಕೂಡ ಇವತ್ತು ನಿವೃತ್ತಿ ಶಿಕ್ಷಕ ವೃತ್ತಿಯಲ್ಲಿ ಎರಡು ಕೆಲಸ ಮಾಡಬೇಕಾಗ್ತದೆ. ಅವನು ಕಲಿಸುವುದರ ಜೊತೆಗೆ, ಮಕ್ಕಳನ್ನ ಕಲಿಸುವ ಜೊತೆಗೆ ತಾನು ಕಲಿಬೇಕಾಗ್ತದೆ. ಯಾಕೆ ಕಲಿಬೇಕಾಗ್ತದೆ ಅಂತಂದ್ರೆ ಹೊಸ ಹೊಸ ಆಯಾಮಗಳು ಬರ್ತವೆ. ತಂತ್ರಜ್ಞಾನ ಹೆಚ್ಚಾದಂತೆ ಅನೇಕ ವಿಷಯಗಳ ಮಾಹಿತಿ ಪಡ್ಕೋಬೇಕಾಗ್ತದೆ, ಅದನ್ನ ಬೋಧನೆ ಮಾಡಬೇಕಾಗ್ತದೆ. ಅದರಿಂದ ಆ ಕಲಿಯುವ ಕೆಲಸ ಕೂಡ ಟೀಚರ್ಗಾಗಿರ್ತದೆ. ಆದ್ದರಿಂದ ಇವತ್ತು ಮಹತ್ವದ ಜವಾಬ್ದಾರಿ ನಿಮ್ಮ ಶಿಕ್ಷಕರ ಮೇಲೆ ಇರುವುದು ನಾವೆಲ್ಲ ಕಂಡುಕೊಂಡಿದ್ದೀವಿ. ಗಲ್ಲದ ಮೂರ್ತಿ ಮಾಡುವಂತ ಕೆಲಸ ನೀವೆಲ್ಲ ಮಾಡ್ತಾ ಬರ್ತೀವಿ. ಈಗಾಗಲೇ ನನ್ನ ಸ್ನೇಹಿತರು ಹೇಳಿದ್ರು, ಇವತ್ತು ಮೊದಲ ಗುರುಕುಲದಿಂದ ಪ್ರಾರಂಭವಾದ ಶಿಕ್ಷಣ ಇವತ್ತು ಸರ್ಕಾರದ ಆಧೀನದಲ್ಲಿ ನಡೀತಾ ಇದೆ. ನಮ್ಮ ರಾಜ್ಯದ ಆಧೀನದಲ್ಲಿ ನಡೀತಾ ಇದ್ದಂಥ ಕೆಲಸ ಈಗ ಸರ್ಕಾರದಿಂದ ನಡೀತಾ ಇದೆ. ಆದರೆ ಇವತ್ತು ಏನು ಆ ಕಾಲ ಗುರುಕುಲ ಶಾಲೆಯಲ್ಲಿ ಏನು ವಿದ್ಯಾಭ್ಯಾಸ ಆಗ್ತದೆ, ಆ ರೀತಿಯಾಗಿ ಇವಾಗಲೂ ಕೂಡ ನಾವು ಗುರುಕುಲ ಮಾದರಿಯ ಪಾಠವನ್ನ ಮಾಡಬೇಕು ಅಂತ ನಮ್ಮ ಹಂಬಲ ಇದೆ. ಇವತ್ತ ಶಿಕ್ಷಕ ಆದರೂ ಬಹಳ ಪವಿತ್ರ ಕೆಲಸ ಆರಿಸಿಕೊಂಡಿದ್ದಾರೆ. ಇದರಲ್ಲಿ ಶಿಕ್ಷಕರ ಆದರೂ ಯಾವ ರೀತಿಯಿಂದ ಮೇಲೆ ಏನು ಸಿಗುವುದಿಲ್ಲ. ಸಂಭಾವನೆ ಮಾತ್ರ ಅಷ್ಟೇ ಸಿಗ್ತದೆ, ಆದರೆ ಅವನ ಕರ್ತವ್ಯ ಮಾತ್ರ ಬಹಳ ದೊಡ್ಡದಾಗಿದೆ. ಈ ದೇಶವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾನೆ, ಮಕ್ಕಳನ್ನು ಬೆಳೆಸುವಂತ ಕೆಲಸ ಮಾಡ್ತಾನೆ, ಸಮಾಜವನ್ನು ಒಕ್ಕಟ್ಟಾಗಿ ನಿಲ್ಲುವಂತ ಕೆಲಸ ಮಾಡ್ತಾನೆ, ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾನೆ. ಹಿಂದಿನ ಕಾಲದ ಶಿಕ್ಷಕರು ನೀವು ನೋಡಿದ್ದೀವಿ, ಅವರು ಸ್ಥಳದೇ ಕಾನೂನು ಯಾವ ಶಾಲೆಗೆ ಯಾವ ಶಿಕ್ಷಕ ನೇಮಕ ಆಗಿರ್ತಾನೆ ಅಲ್ಲಿ ಉಳ್ಕೊಂಡು ಸಾಯಂಕಾಲ ಆ ಮಕ್ಕಳಿಗೆ ಮತ್ತೆ ಕಲಿತು ವಿದ್ಯಾಭ್ಯಾಸ ಮಾಡುವುದು ನಾವು ಕಂಡಿದ್ದೆವು. ಅದೇ ರೀತಿ ಪಾಲಕರು ಕೂಡ ಶಿಕ್ಷಕಿಗೆ ಗೌರವ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮಲ್ಲಿ ಬೆಳೆದಂತ ಹಾಲು, ಮೊಸರು, ದವಸ ಧಾನ್ಯಗಳನ್ನ ಆ ಪ್ರೀತಿಯ ಶಿಕ್ಷಕರಿಗೆ ಕೊಡುವ ರೂಢಿ ಕೂಡ ಅನನ್ಯ ಸಂಬಂಧದಿಂದ ನಾವು ಶಿಕ್ಷಕ ಮತ್ತು ಪಾಲಕರು ಇರ್ತಾ ಇದ್ದೇವೆ. ಈಗ ಆ ವಾತಾವರಣ ನಾವು ಕಾಣ್ತಾ ಇಲ್ಲ. ಇವತ್ತ ಪ್ರತಿಭಾವಂತ ಶಿಕ್ಷಕರಿಗೆ ಸನ್ಮಾನ ಅಂತ ಹೇಳಿದ್ದೇವೆ. ನಾನು ಕಂಡುಕೊಂಡಂತೆ ನಮ್ಮ ಪಾಲಿಗೆ ಎಲ್ಲರೂ ಉತ್ತಮ ಶಿಕ್ಷಕರೇ ಮತ್ತು ಪ್ರತಿಭಾವಂತ ಶಿಕ್ಷಕರೇ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಉತ್ತಮ ಶಿಕ್ಷಕರಿಗೆ ಸನ್ಮಾನ ಇದೆ ಅಂತ ಹೇಳಿದ್ರೆ ನಮಗೆ ಬಹಳ ಖುಷಿ ಆಗ್ತಾ ಇತ್ತು. ಇವತ್ತು ಎರಡೂ ಕಾರ್ಯಕ್ರಮ ಬಹಳ ವೈಭವದಿಂದ ನಡೀತಾ ಇದೆ ಮತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿ ನೋಡಿದ್ರೆ ಇವತ್ತು ಬಹಳ ನನಗೆ ಖುಷಿ ತಂದಿದೆ. ಅದರಲ್ಲಿ ಮಾತೃ ಶಿಕ್ಷಕರು ಬಹಳಷ್ಟು ಸೇರಿದ್ದೇವೆ, ಗುರುಗಳು ಕೂಡ ಸೇರಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೃ ಹೃದಯದಿಂದ ಶಿಕ್ಷಣ ಬರ್ತದೆ. ಅದು ಪವಿತ್ರವಾದಂಥದ್ದು ಮತ್ತು ಸುಸಂಸ್ಕೃತವಾದಂಥ ಶಿಕ್ಷಣ ಸಿಗ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ.
ಆ ತಾಯಿಗೆ ಕರುವಿನ ನೋವಿರ್ತದೆ, ಮಕ್ಕಳನ್ನು ಹೇಗೆ ಏನು ಬೆಳೆಸಬೇಕು ಅನ್ನೋದ ಆಕೆ ಹತ್ತಿರ ಮನಸ್ಸಿರ್ತದೆ. ಆದ್ರಿಂದ ಮನೆಯಲ್ಲಿ ಮಗುವಿಗೆ ಸಾಕುವಂತ ಕೆಲಸ ಶಾಲೆಯಲ್ಲೂ ಕೂಡ ಆ ತಾಯಿ ಮಾಡ್ತಾರೆ, ಆ ಶಿಕ್ಷಕ ಮಾಡ್ತಾರೆ. ಅನ್ನೋ ಸಲುವಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಇವತ್ತ ಪುರುಷರಿಗಿಂತ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಾಯಂದ್ರ ಕೆಲಸ ಬಹಳ ದೊಡ್ಡದಾಗಿದೆ. ಆದರೆ ಸಮಾಜದಲ್ಲಿ ನಾವು ಇನ್ನೂ ಅವರಿಗೆ ನಾವು ಅಷ್ಟೊಂದು ಮುಂದೆ ಬರಲಿಕ್ಕಾಗಿಲ್ಲ. ಯಾಕಂದ್ರೆ ಇಲ್ಲೇ ಸಭೆ ನೋಡ್ತಾ ಇದ್ದೇವೆ, ವೇದಿಕೆಯನ್ನೆಲ್ಲ ಕೂತ್ಕೊಂಡೆಲ್ಲ ಪುರುಷರೇ ಇದ್ದೇವೆ. ಆದರೆ ಎಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸ್ತ್ರೀ ಸಮಾಜದವರು ಈ ಶಿಕ್ಷಕರು ಕೂತಿದ್ದಾರೆ. ಅವರಿಗೆ ಮೇಲೆ ಕಂಡು ನಾವು ಅವರಿಗೆ ಗೌರವಿಸುವಂಥ ಕೆಲಸ ಕೂಡ ಮಾಡೋಕ್ಕೆ ಆಗಲಿಲ್ಲ. ಇದು ಒಂದೇ ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರಗಳು ಕೂಡ ನಾವು ಹೆಣ್ಣು ಮಕ್ಕಳಿಗೆ ಹಿಂದೆ ಕೂಡಿಸ್ತೇವೆ. ನಾವು ಇವತ್ತ ಪಂಚಾಯಿತಿ ಮಟ್ಟದಲ್ಲಿ ಕೂಡ 50% ನಾವು ಅವರಿಗೆ ರಿಸರ್ವೇಶನ್ ಕೊಟ್ಟರು ಕೂಡ ಆಡಳಿತ ಯಾರು ಮಾಡ್ತಾರೆ ಅಂದ್ರೆ ಅವರ ಗಂಡಂದಿನ ಆಡಳಿತ ಮಾಡ್ತಾರೆ. ಇವು ನಾವು ಗುರುಸಲು ಕೊಡ್ತಾರೆ. ಇವು ಆಗಿದ್ದು ಕೂಡ ಭದ್ರತೆ ಕೊಡಬೇಕು, ಅವರು ಆಡಳಿತದಲ್ಲಿ ಪಾಲುದಾರ ಆಗಬೇಕು ಅನ್ನೋದು ನೀವೆಲ್ಲ ಕಲಿಸಿಕೊಡ್ಬೇಕು. ಶಿಕ್ಷಕರಾಗಬೇಕು ಕರ್ತವ್ಯ ಕೂಡ ಇದೆ. ಅದಕ್ಕಾಗಿ ಇವತ್ತೇನು ಈ ಸಂಬಂಧಿತ ಶಿಕ್ಷಕರಾಗಿದ್ದೇವೆ, ನೀವು ಕೊನೆಯವರೆಗೂ ಕೂಡ ಶಿಕ್ಷಕರಾಗಬೇಕು ಅಂತ ನನ್ನ ಹಂಬಲ. ಯಾಕಂದ್ರೆ ಮೂರ್ತಿ ಆದರೂ ಕೂಡ ಏನು